माय गॉड। पिछले सीन में हमने देखा कि राजशेखर पागल हो चुका है, उसने अपने बाप के साथ ही क्या क्या हरकतें कर दी है ऑलरेडी, ठीक है। और नाउ उसने क्या बोला कि इन्होंने अपने पोर्ट पे राज कर दिया, वी विल गो इन देयर जंगल्स नाउ। अब ये जंगल में जाएगा तो ये थोड़ी ना ऐसे आने वाला है, उनके साथ पंगे ले रहा है। चलो देखते क्या करने वाला है अब वो इस सीन में, विच इज गोइंग टू बी क्रेजी अकॉर्डिंग टू मी। मुझे तो लग रहा है बहुत भयंकर क्रेजी होने वाला है ये सीन। सो सीन नंबर तो पता नहीं, टाइटल में देख लेना सीन का नाम क्या है। फ्रॉम द मूवी कांतारा चाप चुबान ऑफ ऋषभ शेट्टी। सो बिफोर आई स्टार्ट, हेलो मोनाली नायको, वेलकम टू माय चैनल नखरे वाली मोना। और अगर आपने मुझे अभी तक सब्सक्राइब नहीं किया होगा तो प्लीज टू सब्सक्राइब माय चैनल। सो लेट्स गो। अबे ये निकल गया जंगल के लिए। ನನ್ನ ಅಜ್ಜ ಕಾಲಿಟ್ಟ ಜಾಗ ಚಂದ ಉಂಟು. ಅವರ ನಂತರ ನಾನೇ ಕಾಲಿಟ್ಟದ್ದು ಅಲ್ಲ. ರೈಟ್. ಈ ಕಾಡು, ಈ ಕತ್ತಲು, ನಿಶಬ್ದ, ಎಷ್ಟು ನೆಮ್ಮದಿಯಿಂದ ಮಲಗಿದ್ದಾರೆ. ಮಲಗಿರೋವನ್ನು ಕೊಲ್ಲುವುದು ಮಾತ್ರ ರಾಜಧರ್ಮ ಅಲ್ಲ. ಓಕೆ ಸೈನಿಕರೇ, ಹೊತ್ತಿ ಉರಿಸಿದ ಗೆಳೆಯರೇ, ಇನ್ನು ಕಾಂತಾರ ನಮ್ಮದೇ, ಗಮ್ಮತ್ತು ಮಾಡಿ. God, what is he doing? He's burning Kantara literally. ಪಾಪ, ಎಷ್ಟು ವರ್ಷಗಳಿಂದ ಕತ್ತಲೆಯಲ್ಲೇ ಬದುಕ್ತಿದ್ರು, ಬೆಳಕು ಕೊಡ್ಲಿಕ್ಕೆ ನಾನೇ ಬರ್ಬೇಕಾಯ್ತು. ಹಾಗೆಲ್ಲ ಮುಟ್ಟಬಾರ್ದು, ಬದಿಗೋಗ. ಅಯ್ಯೋ ಪಾಪ, ಸತ್ತೇ ಹೋದ. ಎಂತ ಆಗುದಿಲ್ಲ, ನೀರು ಕುಡಿ. God! ಈಗ ಯಾರು ಕುಂಡೆಯಲ್ಲಿ ಬೆಂಕಿ ಕಾಣ್ತಾ ಇದೆಯಾ? ಹೋಗಿ ಹೋಗಿ. ಕಾಡು ಕೋಳಿಗಳು. ಜ್ಞಾನದೇವ, ಚಂದ ಉಂಟಲ್ಲ. Oh my God! ಓ, ನೀರಾವರಿ. God! ದರಬೇಸಿ ತೀರ್ಥಭೂಮಿ ದಾನಿ ಧ್ಯಾನೋ ಕುಲ್ಲೆರೆಗ್ಲ ಮಿತ್ತ ಈತರ ದೇರು ಬತ್ತೇರು ಪಾರತಿ ಪೂವನ ಕಟ್ಟೇರು. നിന്നുള്ളാന കൈലാസഗിരിത്താത്തെ ശ്രേഷ്ഠമായ ഈ മണ്ണ്, ഇനി ഈ മണ്ണിക്ക് പാപ്പിലന തെറ്റിപൂറുണ്ട്. മുൽപ്പ ഇത്തര ജീവരാശിയിലേക്ക് ഗ്രാണ പത്തുണ്ട്. ಮಾಡಿಚಿಲ್ಲ, ನಾವಿಲ್ಲದೆ ಮಾಡುದಿಲ್ಲ. Okay! ಕೂಲಿ ಕಲ್ಲಿಟ್ಟು ಕುಲಿಯಾನ ಎಂಕ್ಲಿನ ಕುಲಿಪುರಕ್ಕೆ ಆದಾಯನ ನಿನ್ನ ಪಾಪದ ಸಂಸಾರಕ್ಕೆ ಬತ್ತಿ ಬಂಗಾರ ತಲವಾಯನ. ಧರ್ಮೋಗು ಧರ್ಮ. ಓ, ಇದೇ ನಿಮ್ಮ ದೈವವ? ಎಲ್ಲಿ ಕಾಣ್ತಾ ಇಲ್ಲ? ಪ್ರಾಣಮತ್ತಿ ಲೆಕ್ಕಾಂಡು ಕಲಾವಿದರು ಪಡದಾಲ ಏರ್ ತಪ್ಪು ಆಂಡೆ ಕೊನೆ ಕಾಪ ಪಲ್ಪಿ ಕೊನೆ ಭಾಷೆನ ಮಲ್ಪನ ಶಕ್ತಿ ಎತ್ತು ಇತ್ತೆ ಮಾಯೋ ಕಾತೋನೆ. ಇನ್ನು ಯಾರನ್ನು ಕರೆಯುವುದು? ನಾನು ಬಂದಾಯ್ತಲ್ಲ. ಸಂತೋಷ ಆಯ್ತು. ಬಾ, ವರ ಕೊಡ್ತಾನೆ. ಹೇ, ಕರ್ಕೊಂಡ್ ಬನ್ನಿರ ಮರ್ಯಾದೆಯಿಂದ. ಓ ಗಡಿ ಕಾಪು ದೈವ, ಮುಲ್ಪಪ್ಪಿ ಶಕ್ತಿಲದ ಒಟ್ಟು ಬಂತಲ್ಲ, ಅಕ್ಕಸ ಬಿಡ್ತು ಭೂಮಂಡಲಕ್ಕೆ ಕಾರದಿಲ್ಲ. ಆಪಿಲದ ಪಟ್ಯ ಮಾಜಾಲ Finally, 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 finally. Oh my God! ಹೇ, ನಿಮ್ಮವ್ರನ್ನೆಲ್ಲ ಸಾಯಲಿಕ್ಕೆ ಬಿಟ್ಟು ಎಲ್ಲಿಗೆ ಹೋದದ್ದ? ಅಬ್ಬ,
ಅಮ್ಮ ಒಳ್ಳೆ ಕಂಠ ಮಾತ್ರ. ಸಂಖ್ಯದ ಎಲ್ಲವನ್ನು ಪೋಲ್ಸ್ತಿಲ್ಲ Oh my god, that jump! ಸ್ವಾಮಿ ಕುಡಿಗ My god. ನೃತ್ಯ ಪ್ರದರ್ಶನ. Wait, you'll get to know. ಸ್ವಾಮಿಯವರ ಆವರ್ತಿದ್ದೆ ಮನ ಅವತಾರ ಮಾಡ್ತಾನೆ. ತುಂಬಾ ಗೊಂಬರಾಟ ನೋಡ್ಲಿಕ್ಕೆ ಬಂದದ್ದ ನಾಯಿಗಳ ಹಿಡಿದ. My god. Oh! ರುದ್ರಗುಳಿಗ ಧರ್ಮದಂದಿರಾಗಲು ಬೆಟ್ಟು ಬಾಳಂದ ಈ ಪುಣ್ಯ ಮಂಡಳಿಗಳಿಗೆ ಅಪುರಂಚಿನ ಛತ್ರಫಲ ನಮದತ್ತನ. ರಾಹು ಗುಳಿಗ ತಂತ್ರಗುಳಿಗ. Oh my god! ಕತ್ತಲ ಕಾಣ ಗುಳಿಗ. ನಿತ್ತರ ಗುಳಿಗ. ಅಗ್ನಿ ಗುಳಿಗ. My god. My god! ಸ್ವಾಮಿ ರಾಜಗುಳಿಗ. Oh my god! Oh! My kara? ನೀವು ಈಶ್ವರ ದೇವರ ಗಣಗಳಿಗೆ ಅಪಮಾನ ಮಾಡಿರುವಾಗ ಅವ ನೀವು ಕಟ್ಟಿಸಿದ ಗುಡಿಯಳಿಗೆ ಕೂರ್ಲಿಕ್ಕೆ ಒಪ್ತಾನ? ಇಲ್ಲಿ ಒಡೆದಿರುವುದು ಕಲ್ಲಲ್ಲ, ಅವನ ಮನಸ್ಸು. Exactly. ಇದನ್ನ ಹೇಗೆ ಸರಿ ಮಾಡುದು? ಅವನು ಸಂತೃಪ್ತನಾಗೋವರೆಗೂ ಬ್ರಹ್ಮಕಲಶ ಆಗ್ಲಿಕ್ಕೆ ಬಿಡೋದಿಲ್ಲ. ಎಂತ ಸಾಗಿ ಈ ಜಾಗದಲ್ಲಿ ನೆಮ್ಮದಿ ಇಟ್ಟು ಆಚೆಯಿಂದ ಗಟ್ಟ ತರ್ತಾ ಇರ್ಬೇಕು. ಹೀಗೆ ಊಟ ಬಿಟ್ರೆ ಹೇಗೆ ಜಪ್ಪಣ್ಣ? ಇಕ ನನಗೆ ಹೀಗೆಲ್ಲ ಬದುಕಲಿಕ್ಕೆ ಆಗ್ತಿಲ್ಲ ಬ್ರಹ್ಮೆ. ಎಂತ ಜಬ್ಬ ನೀನೇ ಹೀಗೆ ಮಾತಾಡೋದ? ಮತ್ತೆಂತದ, ಕಾಡಿನಲ್ಲಿರುವ ಪ್ರಾಣಿಗಳ ನಾವು ಅವರ ಮನಸ್ಸಿಗೆ ಬಂದಾಗ ಬಂದು ಬೇಟೆ ಆಡಿಕೊಂಡು ಹೋಗ್ಲಿಕ್ಕೆ ಅವರನ್ನು ಎದುರಿಸೋ ಯೋಗ್ಯತೆ ಸಹ ನಮಗಿಲ್ಲದಾಗ ಆಯ್ತಲ್ಲ. ಎದುರಿಸುವುದಲ್ಲ, ಅವ್ರನ್ನ ಮೆಟ್ಟಿ ನಿಲ್ಲೋ ಯೋಗ್ಯತೆ ಉಂಟು ನಮಗೆ. ಮರ ಎತ್ತರ ಬೆಳಿಬೇಕಾದ್ರೆ ಬೇರೆ ಗಟ್ಟಿಯಾಗಿರ್ಬೇಕಂತ ಯಾವತ್ತೂ ಹೇಳ್ತಾ ಇಲ್ಲ ಅಬ್ಬ.
What is she doing here now? ನಮ್ಗೆ ಹೆಂಗಸು ಮಕ್ಕಳನ್ನ ಕೊಂದ ಅಭ್ಯಾಸ ಇಲ್ಲ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ಅದನ್ನ ಮಾಡಬೇಕಾಗ್ತದೆ. ದಯವಿಟ್ಟು ಮಾತಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. Okay, she's here to say sorry. ನಮ್ಮವ್ರು ಮುಟ್ಟಿದ್ರೆ ತಲೆ ಕಡಿತಾರೆ ಜಬ್ಬ. ನಮ್ಮಿಂದ ನಿಮ್ಗೆ ತುಂಬಾ ನೋವಾಗಿದೆ ಅಂತ ಗೊತ್ತುಂಟು. ಆದ್ರೆ ನಾವು ಸಹ ನಿಮ್ಮಷ್ಟೇ ಕಳ್ಕೊಂಡಿದ್ದೇವೆ. ನಮ್ಮ ಜಾಗಕ್ಕಿಟ್ಟ ಬೆಂಕಿ ನಿಮ್ಮಂತ ಸುಡ್ತದಂತ ಯೋಚನೆ ಮಾಡ್ಬೇಕಿತ್ತು. ದುರಾಸೆಲ್ ಗಡಿ ದಾಟಿ ನಮ್ಮವ್ರನ್ನ ಕೆಣಕುವ ಮುಂಚೆ ನೀವು ಸಹ ಒಮ್ಮೆ ಯೋಚನೆ ಮಾಡ್ಬೋದಿತ್ತು. ಗಡಿ ಹಾಕಿದವ್ರು ಯಾರು? ಹೆದ್ರಿ ಓಡಿ ಹೋದವರ, ಬೆದ್ರಿ ಒಳಗೆ ಕೂತವರ? ನೀವು ದಾಟಿದ್ರೆ ಅಧಿಕಾರ, ನಾವು ದಾಟಿದ್ರೆ ದುರಾಸೆ ಅಲ್ಲ? ಇನ್ನು ಯಾವ ಅಧಿಕಾರ? ಸುತ್ತ ಸಾಮಂತರಲ್ಲೂ ಇದ್ದ ಮರ್ಯಾದೆ ಬೀದಿಗೆ ಬಂದಿದೆ. ಸಿಂಹಾಸನದ ಮೇಲೆ ಇರ್ಬೇಕಾಗಿದ್ದ ಕಿರೀಟ ನೆಲಕ್ಕುರುಳಿದೆ. ಮೊದಲು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿ ಹೋಗಿ. ಅದಕ್ಕೆ ಇಲ್ಲಿಗೆ ಬಂದದ್ದು. ಯಾವ ಶಕ್ತಿಗಳಿಗೆ ನಮ್ಮಿಂದ ಅಪಚಾರ ಆಗಿದೆಯಾ? ಅದಕ್ಕೆ ಈಶ್ವರನ ಅಂಗಳದಲ್ಲಿ ಪೂಜನೀಯ ಸ್ಥಾನ ಕೊಟ್ಟು ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಬೇಕಂತಿದ್ದೇವೆ. ನಮ್ಮ ದೈವಕ್ಕೆ ಜಾಗ ಕೊಡ್ಲಿಕ್ಕೆ ನೀವ್ಯಾರು? ದೈವ ನಮ್ಗೆ ಕೊಟ್ಟ ಜಾಗದಲ್ಲಿ ನಾವಿರು. Exactly. ನಾವೆಲ್ಲರೂ ಸಮಾನವಾಗಿ ಬದುಕಲಿಕ್ಕೆ ಅದೊಂದು ಒಳ್ಳೆ ಅವಕಾಶ. ನಮ್ಮವರನ್ನೇ ಜೀತಕ್ಕೆ ಹಾಕಿ ಅವರ ರಕ್ತದಿಂದ ರಾಜ್ಯ ಕಟ್ಟಿ ನಮ್ಮ ಕಾಡಿನ ಸಂಪತ್ತಿನಿಂದ ನಿಮ್ಮ ಖಜಾನೆ ತುಂಬಿಸಿ ಈಗ ಸಮಾನತೆ ಬಗ್ಗೆ Exactly. ನಮ್ಮೆಲ್ಲ ತಪ್ಪುಗಳನ್ನು ತಿದ್ದಿ ನಡಿಲಿಕ್ಕೆ ಉಳಿದಿರೋದು ಇದೊಂದೇ ದಾರಿ. ದಯವಿಟ್ಟು ಅನುಮತಿ ಕೊಡಿ. ನಾವು ಒಪ್ಪಿದ್ರು ನಮ್ಮ ದೈವ ನಿಮ್ಮೊಟ್ಟಿಗೆ ಬರ್ಲಿಕ್ಕೆ ಒಪ್ಪುದಿಲ್ಲ. ಇದು ನೀವೇ ಹೇಳ್ತಿರೋದಾ ಇಲ್ಲ ನಿಮ್ಮ ದೈವ ಹೇಳ್ತಿರೋದಾ? యారు పెద్ద బాలెట్టే అయి కొంత బంగాపుడు అవులు ఎన్న ఉల్లాయన మనసుల ప్రతిరత్త జోకుల నికడు కాతిరెక్కన తరదక్కాదు పెరిపక్కాదు ఎన్న ఉల్లాయన నడు కాపున దిక్కాదు బాయడు సోజునచ్చ ಕೆಲವು ತಪ್ಪೆಲುಂಟು ಅವು ಎಂತ ಮತ್ತು ಎನ್ನ ಉಲ್ಲಾಯಗ ಮಾತ್ರ ಗೊತ್ತುಪಡು ಒಂದು ಅಕ್ರಾಂತಲೆಪ್ಪುನಿ ಎನ್ನ ಉಲ್ಲಾಯಲೆಪ್ಪುಡ ಒಂದು ಪುನಿ ನಿಕುಲಲಯ ತಚ್ಚರಣ ಬಟ್ಟೆ ಓದು ಅಡ್ಯಾರ್ನ ಪುಲ್ಲುನ ತೂಕಂತೆ My God. Why do I feel this is not the right thing? Matlab, see, somewhere that princess likes him, but whatever they did with them was okay. Next scene is getting much more interesting now. I literally got emotional and goosebumps when I saw the scene. My God, there were various names: Agni Gulika, Rudra Gulika, and so many different names which they took, which I can't remember all. But everything was total goosebumps, like literally Rishabh Shetty. I must say, like, अरे क्या किया है इन्होंने? वही इनके पैर छूने का मन कर रहा है, लिटरली इस लेवल का था ये सीन. मैं पागल हो गई, मैं घुस गई उस सीन के अंदर टोटली. एंड वेर एवर देर इज रिलेटेड टू गॉड एनी सीन, आई गेट एक्स्ट्रा सेंसिटिव. मेरे आंखों से पानी आ जाएगा, कुछ ना कुछ हो जाएगा, अंदर से दिल धड़कना ज्यादा हो जाएगा. दैट इज व्हाट आई वाज फीलिंग थ्रू आउट द वीडियो. It was, oh my God, what a scene. And that Raja deserved it because he knew the power. उसको सब पता है. He tried to destroy that along with the people of Kantara. He literally burned them. फिर in return क्या होने वाला है उनके साथ? This is what it was about to happen. राजा तो गया, अब प्रिंसेस आई उसके बिहाफ पे माफी मांगने के लिए. एंड वो इक्वालिटी की जो बात हुई, वो सारी चीजें जो हुई ना, मतलब I don't know, I feel next scene is going to be very dangerous. I don't know why. Because चलो अगर इक्वालिटी की बात हो गई और ये माफी मांगने आ गए और अब ये लोग को एग्जिस्ट करेंगे, तो फिर
आगे के सीन मेरे को पता नहीं, मेरे को ऐसे फीलिंग आ रही है आगे के सीन में कुछ बड़ा ही खतरनाक कुछ चीजें हो सकती है करके। आई फील दैट, आई डोंट नो इफ मैं सही हूँ या नहीं, बट आई कैन फील दैट। एंड आई एग्जैक्टली डोंट नो कि कौन सा सीन इंटरवल है, क्या नहीं है। एक्चुअली मैंने अपने हिसाब से वो प्लेस कर दिया। सो ईच एंड एवरी शॉट एंड ईच एंड एवरी सीन इटसेल्फ इज वेरी खतरनाक लिटरली। अभी ये आई गेस ओ माय गॉड, मेरे को शब्द ही नहीं पड़ रहे। मैं ना इतने सोच में चली गई हूँ ना इस सीन के बाद कि मेरे को अंदाजा भी नहीं हो रहा है कि अगले सीन में क्या क्या चीजें हो सकती है। बट आई फील दैट कि कुछ तो गलत होने वाला है, आई डोंट नो व्हाई। चलो, इफ यू गाइज आर एक्साइटेड फॉर द नेक्स्ट सीन, डू लेट मी नो इन द कमेंट सेक्शन बिलो। ये पूरे सीन का आपको सबसे हाईलाइटेड मोमेंट कौन सा था? मेरे इतने सारे हैं, मेरे को इतने सारे जगहों पे गूज़बम्स आए, इतने सारे जगहों पे मुझे ऐसे डीप फीलिंग आई, एकदम अंदर से बोलते ना, एकदम नस नस जाग जाना उस तरीके का कि मैं बता नहीं सकती। बट आपको एग्जैक्टली कहाँ पे क्या फील हुआ आप मुझे कमेंट में जरूर बताना। जितना हो सके लाइक कमेंट शेयर से बढ़ दो गाइस, हाइप करना। नेक्स्ट सीन चाहे तो वो भी कमेंट में बताना। बाकी परत मिळालेचा बाय।